ಎಷ್ಟು ಜೋರು ಮಾಡ್ತಾರೆ ನೋಡು. ನಾವು ಅದಕ್ಕೆ ಅದೇ ಬಂದಿದ್ದೆ ಸರಿ ಆಯಿತು. ಬಗೆಹರಿಯೋದು ಬೇಡ, ಅದು ಹಂಗೆ ಇರಲಿ ಅಂತೇಳಿ ಪೆಂಡಿಂಗ್ನಾಗ ಇಟ್ಟು ಬಂದಿದ್ದೀವಿ. ಬಗೆಹರಿಯೋದೇ ಬೇಡ. ಹಂಗೆ ಇರಲಿ, ಅದು ಹೆಂಗೆ ಬಿಟ್ಕೊಡ್ತಾರೆ? ಎಲ್ಲ ನ್ಯಾಯ ಹೇಳೋರಂತ ಆಹಾ ಎಷ್ಟು ಇದನ್ನ ಮಾಡ್ತಾರೆ ನೋಡು. ಎಲ್ಲ ಇಲ್ಲಾಂದ್ರೆ ಕ್ಲೋಸ್ ಮಾಡಿ ಎಲ್ಲ ನಮ್ಗೆ ಮೆಷಿಗಿಶ್ ಎಲ್ಲ ಕೊಟ್ಟದ್ನೆಲ್ಲ ಮಾರಾಟ ಮಾಡಿ ಅವ್ನು ಹೊಸ್ತ ಶುರು ಮಾಡಲೇಳು. ಅಷ್ಟೇನೆ, ಎರಡರವನ್ನ ಮಾಡಬೇಕು. ನಾವಂತೂ ಬಿಡಲ್ಲ. ಅದೇನಾದರೂ ಆಗಲಿ ಬಿಡಬಾರ್ದು. ಅದು ಯಾರು ಬಂದು ಹೇಳಿದ್ರು ಒಪ್ಕೊಬೇಡ ಮನಸ್ಸ ನೀನು. ಅಯ್ಯೋ, ನಾನು ಆ ಊರಿನ ಗೌಡ್ರಿಗೇನೆ ಹೇಳಿ ಬಂದಿದ್ದೀನಿ. ನೀವು ನೀವೇನೇ ಹೇಳಿದ್ರು ನಾವು ಒಪ್ಕಮಲ್ಲ ಅಂತೇಳಿ ಎದ್ದು ಅದೇ ಬಂದಿದ್ದೀವಲ್ಲ, ಬಗೆಹರಿಸ್ಕೊಂಡು ಬಂದಿಲ್ಲ. ಅದು ಬಗೆಹರ್ದಿಲ್ಲ ಇನ್ನೂ. ಅವ್ರು ಹೇಳಿರ್ಬೋದು ಇದು ಅವನ ಜಾಗದಾಗ ಐತೆ, ಅವನಿಗೆ ಸೇರಿರೋದು ಕೋಳಿ ಫಾರ್ಮ್ ಅಂತೇಳಿ ಅವ್ರು ಹೇಳಿರ್ಬೋದು. ಆದ್ರೆ ನಾವು ಒಪ್ಪಲ್ಲ. ಬರ್ಲಿ, ಅದು ಯಾರು ಬರ್ತಾರೆ ಹೇಳಕ್ಕೆ. ನಾವು ಒಪ್ಪಲ್ಲ ಬಿಡು. ಯಾರು ಏನೇ ಹೇಳಿದ್ರು ನಾವಂತೂ ಒಪ್ಪಲ್ಲಪ್ಪ. ಮತ್ತೆ ನಾವು ಎಷ್ಟಂತ ಸುಮ್ಕಿರನ್ ಹೇಳು. ಸುಮ್ಮನೆ ನಾವು ಬಿಡು 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 ಅಂತೇಳಿ ಸುಮ್ಮನಿದ್ದಂಗೆಲ್ಲ ಇವ್ರದ್ದು ಯಾಕೋ ಜಾಸ್ತಿ ಆಗ್ತೈತಿ. ಹಿಂಗೆ ಮತ್ತೆ ಇರೋ ಅಂತಾರ ಕಡೆಗೆ ನ್ಯಾಯ ಹೇಳ್ತಾರೆ, ಬಡವ್ರ ಅಂತಾರ ಕಡೆಗೆ ಯಾರು ನ್ಯಾಯ ಹೇಳಲ್ಲ. ನೀವು ಅದೇ ಬಂದಿದ್ದೆ ವಾಸಿ ಆಯ್ತು. ಒಪ್ಕಮಲ್ಲ ಅಂತೇಳಿ ಹೆಂಗೋ ಅದೇ ಬಂದ್ಬಿಟ್ಟಿದ್ದೀರ. ಅವಾಗ ಸುಮ್ಮನಾಗ್ತಾರೆ. ಸುಮ್ಮನಿರುವ ಮನಸ್ಸ ನೋಡು ಎಷ್ಟು ಇದು ಮಾಡ್ತಾರೆ. ಅವನ ಜಾಗದಲ್ಲಿ ಐತೆ ಅಂತ ಹೇಳಿ ಹಾಕಿರೋ ಬಂಡವಾಳ ಇದು ಮಾಡಿದ್ರೆ ಅವಳು ನೋಡು ಮಾನ್ವಿತ ಹೆಂಗೆ ಹೇಳ್ಕೊಂಡು ಕೊಡ್ತಾಳೆ ಅಂತ. ₹1 ಕೊಡಬೇಡ್ರಿ, ಅದೇನಾಗುತ್ತಾ ಆಗಲಿ ನೋಡೇ ಬಿಡೋಣ ಅಂತೇಳಿ ಹೇಳ್ಕೊಂಡು ಕೊಡುತ್ತೆ ಮಾನ್ವಿತ. ಅಲ್ಲ, ಮಾನ್ವಿತನ್ಗೇನು ಅನ್ಸಲ್ವೇ ಈ ಥರ ಎಲ್ಲನ ಹೇಳೋಕ್ಕೆ? ನನಗಂತೂ ನಿಜವಾಗ್ಲೂ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಭಾಳ ಬೇಜಾರಾಗುತ್ತೆ ಕಣಮ್ಮ ಲಾಸ್ಯ. ನನಗೂ ಬೇಜಾರಾಯಿತು. ಏನು ಮಾಡೋಣ, ಸುಮ್ಮನೆ ಯಾಕೆ ಮಾತಾಡೋದು ಅಂತೇಳಿ ನಾನು ಅದೇ ಬಂದೆ. ಸುಮ್ಮನೆ ಒಂದಲ್ಲ ಒಂದಿನ ಅವ್ರಿಗೂ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಮನಸ್ಸ, ಯಾರು ಹೇಳಿದ್ರು ಒಪ್ಕೋಬೇಡ್ರಿ. ತೀರ್ಮಾನ ಆಗಿಲ್ಲ ಲಾಸಿಯ, ಅಲ್ಲಿ ಯಾರಿಗೆ ಕೋಳಿ ಫಾರ್ಮ್ ಅಂತೇಳಿ ಆ ತೀರ್ಮಾನ ಆಗಿಲ್ಲ. ನಾವು ಹೇಳಿದೀವಲ್ಲ, ಇಲ್ಲ ಕ್ಲೋಸ್ ಮಾಡಬೇಕು, ಇಲ್ಲ ಮೊದಲಿನ ಥರ ನಾವು ಹೇಳ್ದಂಗೆ ತಪ್ಪಾಯಿತು ಅಂತೇಳಿ ನಮ್ಮ ಹತ್ರ ಕ್ಷಮೆ ಕೇಳಿ ಬೇಕಾದರೆ ಅವನು ಚೆನ್ನಾಗಿರ್ತೀನಿ ಅಂತ ಮೊದಲಿನ ಥರ ಮಾಡೋಣ, ಅರ್ಧ ಲಾಭ ಹಂಚ್ಕೊಳ್ಳೋಣ. ಇಲ್ಲ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಅವನಿಗೂ ಅಲ್ಲ ನಮಗೂ ಅಲ್ಲ ಅನ್ನಂಗೆ ಇದು ಮಾಡಿ, ಇಲ್ಲ ನಮಗೆ ಬಿಟ್ಕೊಂಡು ಅಷ್ಟೇ. ನಾವು ಹೇಳಿದ್ ಒಪ್ಕೊಂಡ್ರೆ ಮಾತ್ರ ತೀರ್ಮಾನ ಆಗುತ್ತೆ. ನಾವು ಅದಕ್ಕೆ ಅದೇ ಬಂದ್ಬಿಟ್ವಿ, ತೀರ್ಮಾನ ಮಾಡಿಲ್ಲ ಇನ್ನೂ. ಅದೇ ಎದ್ದು ಬಂದಿದ್ದೀವಿ, ಇನ್ನು ಅದೇನು ತೀರ್ಮಾನ ಅಂತ ಆಗಿಲ್ಲ. ಗೌಡ್ರು ಅವರೆಲ್ಲ ಇದ್ರು, ಅದೇನು ತೀರ್ಮಾನ ಮಾಡ್ಕೊಂಡ್ರೆ ಏನೋ ಏನೋ ಹೇಳ್ತಿದ್ರು ಗೌಡ್ರು. ತಿರ್ಗ ಯಾತ ಬಾರ ಇಲ್ಲಿ ಭುವನ್ ಅಂತೇಳಿ ಭುವನ್ ಯಾತ ಹೇಳ್ತಿದ್ರು. ಮನಸ ನೀನು ಹೆದರ್ಕೊಳ್ಳಲ್ಲ, ಚೆನ್ನಾಗಿ ಮಾತಾಡ್ತಿ ಹೇಳು. ಯಾರಿಗೆ ಹೆದರ್ಕೋಬೇಕು? ನನಗೇನೆ ಹೆದರಿಕೆ ಗಿದ್ರಿಕೆ. ಅಯ್ಯೋ, ನಾವು ಹಾಕಿರೋ ಬಂಡವಾಳ ಮತ್ತೆ ನಮಗೆ ಬೇಜಾರಾಗಕ್ಕಿಲ್ವಾ? ನಾವು ಬಂಡವಾಳ ಹಾಕಿದೀವಿ ಅಂದಮೇಲೆ ಅದಂಗೆ ಬಿಟ್ಕೊಟ್ಬಿಡ್ತೀವಿ? ಬಿಟ್ಕೊಡಲ್ಲ ಬಿಡು. ಯಾರು ಏನೇ ಹೇಳಿದ್ರು ನಾವಂತೂ ಬಿಟ್ಕೊಂಡು ಕೊಡಲ್ಲ. ಮತ್ತೆ ತೀರ್ಮಾನ ಮಾಡ್ಕೊಂಡಿಲ್ಲ, ಅದನ್ನು ಹಂಗೆ ಇರಲಿ ಅಂತ ಪೆಂಡಿಂಗ್ನಾಗ ಇಟ್ಕೊಂಡಿದ್ವಿ, ಬಗೆಹರಿಸ್ಕೊಂಡು ಬಂದಿಲ್ಲ ನಾವು. ಅದು ಯಾರಿಗೆ ಅಂತ ಹೇಳಿ. ಮತ್ತೆ ಮಾಡಿದ್ರೆ ಮತ್ತೆ ಅವ್ರಿಗೂ ಅಲ್ಲ ನಮಗೂ ಅಲ್ಲ ಅನ್ನಂಗೆ ಮಾಡಿಬಿಡ್ಬೇಕು. ಭುವನ್ ನೋಡು, ಅವ್ರ ಅಣ್ಣ ಅದಕ್ಕೆ ಹತ್ರ ಹೆಂಗೆ ಆಗ್ಬಿಟ್ಟ. ನಾನು ನಿಜವಾಗ್ಲೂ ತುಂಬ ಸಿಟ್ಟು ಬರುತ್ತೆ. ಆದ್ರೂ ಯಾಕೆ ಅಂತ ಸುಮ್ಮನಿದ್ದೀನಿ. ಮಣಿ, ಅದೇನು ತೀರ್ಮಾನ ಮಾಡ್ಕೊಂಬರಕ್ಕಿಲ್ರೇ ನಮ್ಮ. ಸುಮ್ಮನೆ ಯಾಕೆ ಒಟ್ಟುನೋ ಇದು ಮಾಡ್ಕೊಂತೀರ? ಗೌಡ್ರು ಭಾಳ ಸಿಟ್ನಾರು. ನೀವು ಹಂಗೆ ಅದೇ ಎದ್ದು ಬಂದ್ಬಿಟ್ರೆ ಅವ್ರ ಒಟ್ಟುನು ಅದು ಇದು ಅಂತೇಳಿ ಕಂಪ್ಲೇಂಟು ಅಂತೇಳಿ ಕೊಟ್ಬಿಡ್ತಾರೆ. ಅದಕ್ಕೇನೆ ಅದೇನು ತೀರ್ಮಾನ ಮಾಡ್ಕೊಂಬರಕ್ಕಿಲ್ರಿ. ಗೌಡ್ರು ಮೊದಲೇ ಸಿಟ್ನಾರ ಅವರು. ಇಲ್ಲ ಅಕ್ಕ, ತೀರ್ಮಾನ ಮಾಡ್ಕೊಂಬರಲ್ಲ. ಅದು ಹೆಂಗಕ್ಕ ಬಿಟ್ಟು ಕೊಟ್ಬಿಡ್ತಾರೆ? ಅವ್ರು ಹೆಂಗೆ ಇದು ಮಾಡ್ತಾರೆ ಗೊತ್ತೇ? ಅವರು ಸರಿಯಾಗಿ ಹೇಳ್ಬೇಕಕ್ಕ, ನ್ಯಾಯ ಹೇಳ ಅಂತವ್ರು. ಅವರಿಗೆ ಅವನಿಗೆ ಬಿಟ್ಕೊಂಡು ಕೊಡು, ಅವನ ಜಾಗದಾಗ ಐತೆ ಅಂತ ಹೇಳ್ತಾರೆ. 80,000 ವಾಪಸ್ ಕೊಡ್ತಾರಂತೆ, ನಾನು ಬಿಟ್ಟು ಕೊಡ್ಬೇಕಂತೆ. ನೋಡಪ್ಪ ಹೆಂಗೈತಿದು. ಅದನ್ನ ನೀವು ಕೊಟ್ಟಿರೋ ಅಷ್ಟು ಹೇಳ್ತಾರೆ. ಅದೇ ತೀರ್ಮಾನ ಮಾಡ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತಪ್ಪ. ನೀವು ಅದೇ ಎದ್ದು ಬಂದಿದ್ದೀರಾ. ಇಲ್ಲಡಪ್ಪ, ಆ ಸ್ಥಾನದಾಗ್ಲಿಂದನ ಯಾವತ್ತೂ ಹಂಗೆ ಎದ್ದು ಬರಬಾರ್ದು. ಯಾರನ ಒಂದು ದೊಡ್ಡವ್ರು ಹೇಳಿರೋ ಮಾತಿಗೆ ಮುಟ್ಕೋಬೇಕು. ಯಾರನ ಒಂದು ದೊಡ್ಡವರು ಒಳ್ಳೆ ಮಾತು ಹೇಳ್ತಾ ಇದ್ದಾರೆ, ನಮಗೆ ಏನೋ ಒಂದು ನಮಗೆ ಒಳ್ಳೇದು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಒಂದಿಷ್ಟು ಚೆನ್ನಾಗಿರೋದು ನೋಡ್ಬೇಕಣಪ್ಪ. ಸುಮ್ಮನೆ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಜನಗಳ ಮಾತು ಮೀರಿ ಬರಬಾರ್ದು. ದೇವರು ಜನ ಈಗ ಯಾರಾನ ಒಂದು ಮಾತು ಹಿರಿಯರು ಏನಾದರೂ ಒಂದು ಹೇಳ್ತಾರೆ ಅಂದರೆ ಅದಕ್ಕೊಂದು ಬೆಲೆ ಕೊಡಬೇಕು. ಅದು ಸುಮ್ಮನೆ ಇದು ಮಾಡ್ಕೋಬಾರ್ದು ಕಣಪ್ಪ. ಅದಕ್ಕೇನೆ ಜನನ ಮಾತು ಮೀರೋದು ಒಂದೇ, ಆ ದೇವ್ರ ಮಾತು ಮೀರೋದು ಒಂದೇ. ಅಷ್ಟೊಂದು ಜನ ಹೇಳ್ತಾರೆ ಅಂದ್ರೆ ಮುಟ್ಕೋಬೇಕು. ಯಾಕ ಯಾರು ಹೇಳಿದ್ರು ನಾವು ಮುಟ್ಕೊಂಬಲ್ಲ, ಅರ್ಥ ಮಾಡ್ಕೊಂಬಲ್ಲ. ನಮಗೇನು ನಾವು ಹೇಳ್ದಂಗೆ ಕೇಳಬೇಕು ಅಷ್ಟೇನೆ. ಇಲ್ಲ ನಮಗೆ ಬಿಟ್ಕೊಂಡು ಕೊಡ್ಲಿ, ಅವ್ನಿಗೆ ಯಾಕಕ್ಕ ಬಿಟ್ಕೊಡ್ಲಿ? ಇಲ್ಲ ನಮಗೆ ಬಿಟ್ಕೊಡ್ಲಿ, ಇಲ್ಲ ಯಾರಿಗೂ ಬೇಡ ಅಂತ ಕ್ಲೋಸ್ ಮಾಡಿ ಅರ್ಧ ದುಡ್ಡು ಹಂಚ್ಲಿ. ಮೇಷ ಇರ್ಬೋದು ಅದೆಲ್ಲನ ನಾವು ಅರ್ಧ ಮಾಡ್ಕೊಂಬನ, ಅವ್ನು ಅರ್ಧ ಮಾಡ್ಕೊಂಬ್ಲಿ. ಕೋಳಿನೂ ಅಷ್ಟೇ ಅರ್ಧ ಮಾಡ್ಕೊಂಬನ, ನಾವು ಮಾಡ್ಕೊಂಬ್ತಿ, ಅವ್ರು ಮಾಡ್ಕೊಂಬ್ಲಿ. ಜಾಡ್ರವನು ಅಷ್ಟೇ ಅದೇನು ಬಂದೈತೆ ಬೇಕಾದ್ರೆ ಭಾಗ ಮಾಡ್ಕೊಂಡು ಕೊಡ್ಲಿ. ಅದಿಲ್ವಂತೆ ಬರೀ 80,000 ಕೊಡ್ತಾನಂತೆ. ಅದೇನು ಸರಿಯಾಗುತ್ತೆ? ನೀನೇ ಹೇಳಕ್ಕ. ನಾವು ಹಾಕಿರೋ ಬಂಡವಾಳನ
ನಾವು ಎಷ್ಟು ಇದು ಮಾಡ್ತೀವಿ, ಎಷ್ಟು ಬಂಡವಾಳ ಹಾಕಿದೀವಿ ಅಂತ ನಾವು ಎಷ್ಟು ಬೇಜಾರಾಗುತ್ತೆ ನಮಗೆ. ನಮ್ಗೆ ಹಾಕಿರೋರಿಗೆ ನಮಗೆ ಬೇಜಾರಾಗಕ್ಕಿಲ್ವೇನಕ್ಕ? ಎಷ್ಟೋ ಅವ್ರದ್ದು ನಡೆಯುತ್ತೆ ಅಂತೇಳಿ ಇಲ್ಲೊಂದು ನಡ್ಸಕ್ಕೆ ಹೋದ್ರೆ ಅದಕ್ಕೆ ಕಣಕ್ಕ ನಮಗೂ ಏನು ಎದ್ದು ಬರಬಾರ್ದು, ನಮಗೂ ಬಗೆಹರಿಸ್ಕೊಂಡು ಬರಬೇಕು ಅನ್ನೋದೇ ಇದ್ದಿದ್ದು. ಆದರೆ ಅದ್ರಾಗೆಲ್ಲ ಭಾಗ ಮಾಡ್ಕೊಂಡು ಕೊಡಲಿ ಇಲ್ಲ, ಅದೇನು ನಮಗೆ ಅವನು ಇದು ಮಾಡಬೇಕು, ನಮಗೆ ಬಿಟ್ಕೊಡ್ಬೇಕು ಅಷ್ಟೇ. ಅವೆರಡರ ಒಂದು ತೀರ್ಮಾನ ಆಗಬೇಕು, ಅದೇ ನಾವು ಕೇಳೋದಿಲ್ಲ. ಮುಂಚೆ ಥರ ಸರಿ ಬಿಡಪ್ಪ, ಆಯಿತು ತಪ್ಪಾಯಿತು, ಏನೋ ಮಾತಾಡಿದ್ದೀನಿ, ಒಬ್ರಿಗೊಬ್ರು ಹಿಂಗೆ ಮಾತಾಡ್ಕೊಂಡು ಪರದಾಡ್ಕೊಂಡಿದ್ವಿ, ಅಲ್ಲಿ ಬಿಟ್ಟಾಕನ ಇನ್ನಿಬ್ರು ಏನೋ ಹೊಸ್ದಾಗಿ ಏನಾದರೂ ಒಂದು ಮಾಡೋಣ, ಇನ್ನು ಬಾರಪ್ಪ ಮುಂಚೆ ಥರ ಮಾಡ್ಕೊಂಡು ಬಂದಿರೋ ಲಾಭದಾಗೆ ಇಬ್ರು ಅರ್ಧ ಮಾಡ್ಕೊಂಬನ ಅಂತ ಅಂಬ್ಲಿ. ಅಷ್ಟೇ ಅಕ್ಕ. ಈ 3 ಆಪ್ಷನ್ಸ್ ಇದ್ದಾವೆ. ಈ 3 ಆಪ್ಷನ್ಸಾಗೆ ಯಾವ್ದು ಒಂದು ಒಪ್ಕೋಬೇಕು ಅಷ್ಟೇ ನಾವು ಹೇಳೋದು. ನಾವು ಇನ್ನೇನು ಬೇರೆ ಏನು ಹೇಳಲ್ಲ. ಇಲ್ಲ ನಮಗೆ ಬಿಟ್ಕೊಡ್ಲಿ, ಇಲ್ಲ ಅರ್ಧ ಎಲ್ಲ ಭಾಗ ಮಾಡಿಬಿಡ್ಲಿ, ಕೋಳಿಯಿಂದ ಹಿಡ್ದು ಜಲ್ರೆಯಿಂದ ಹಿಡ್ದು ಮೆಷಿಯಿಂದ ಹಿಡ್ದು ಎಲ್ಲ ಅರ್ಧ ಭಾಗ ಮಾಡಿಬಿಡ್ಲಿ. ಇಲ್ಲ ಸರಿ ಆಯ್ತಪ್ಪ, ತಪ್ಪಾಯಿತು, ಬಾ ಹೊಂದಾಣಿಕೆಯಿಂದ ಇರೋಣ ಅಷ್ಟೇ. ಈ 3 ಆಪ್ಷನಾಗೆ ಯಾವ್ದಾನ ಒಂದು ಒಪ್ಕೋಬೇಕು. ಒಪ್ಕೊಂಬ್ಲಿಲ್ಲ ಅಂತಂದ್ರೆ ನಾವು ಸುಮ್ಮನೆ ಆಗಲಕ್ಕ. ನಾನು ಅದಕ್ಕೆ ಅದೇ ಎದ್ದು ಬಂದಿದ್ದೀನಿ, ಬಗೆಹರಿಸ್ಕೊಂಡ್ ಬಂದಿಲ್ಲ ನಾವು. ಅವ್ರು ಹೇಳ್ತಾ ಕೂತ್ಕೊಂಡ್ರೆ ಅಷ್ಟೇ. ನಾನು ಕೇಳೋ ಅಂತವಳಲ್ಲ ಈ ಮಾನಸ, ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಅಲ್ಲಕ್ಕ. ಪಾಪ ಇವರು ಬಂಡವಾಳ ಹಾಕವ್ರೆ, ಇವತ್ತು ಜೊತೆಗೆ ಹಾಕೊಂಡು ಮಾಡಿಬಿಟ್ಟು ಹಿಂಗೆ ಮಾಡಿದ್ರೆ ಪಾಪ ಅವ್ರಿಗೆ ಬೇಜಾರಾಗಕ್ಕಿಲ್ಲೇನಕ್ಕ. ಜೊತೆಗೆ ಹಾಕೊಂಡವ್ರೆ ಬಿಡು, ಪಾರ್ಟ್ನರಾಗಿ ಮಾಡೋಣ ಅಂತ. ಆ ಭುವನು ಅವ್ರ ಅಣ್ಣ ಅದಕ್ಕೆ ಮಾತು ಕೇಳ್ಬಿಟ್ಟು ಹಿಂಗೆ ಮಾಡ್ತಾವನೆ ನೋಡಕ್ಕ. ಮುಂಚೆ ಇಲ್ಲಿದ್ದಾಗ ಚೆನ್ನಾಗಿದ್ದ, ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಕಣೋ, ನಾವು ಒಳ್ಳೊಳ್ಳೆ ಹೆಸರು ಮಾಡಬೇಕು, ಕೋಳಿ ಫಾರ್ಮಲ್ಲಿ ಒಂದು ಒಳ್ಳೆ ಲಾಭ ಮಾಡಬೇಕು ಅಂತೇಳಿ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದವ್ರಿಗೆ ಅವ್ರ ಅಣ್ಣ ಅದಕ್ಕೆ ಇಲ್ಲದ್ದು ಹೇಳ್ಕೊಟ್ಟವ್ರೆ. ಮಾನ್ವಿತ ಭುವಿತ್ ಇದಾನಲ್ಲ, ಇಬ್ರು ಇಲ್ಲದ್ದು ಹೇಳ್ಕೊಟ್ಟವ್ರೆ ಭುವನ್ಗೆ. ಪಾಪ ಭುವನ್ ಹತ್ರ ಅಂತ ಬುದ್ಧಿ ಇಲ್ಲ ಕಣಕ್ಕ ನಿಜವಾಗ್ಲೂ. ಹೇಳ್ಕೊಟ್ಟಿರೋದೇ ಎಲ್ಲಾರ ಅವ್ರ ಅಣ್ಣ ಯಾರ ಅದಕ್ಕೆ ಅವರೇ ಹೇಳ್ಕೊಟ್ಟಿರೋದು. ಅದಕ್ಕೆ ಏನಂದ್ರೂ ನಾನು ಒಪ್ಕೊಂಬಲ್ಲ ಅಂತ ಮಾನಸ ಆಟ ಹಿಡಿತಾ ಇದ್ದಾಳೆ, ತುಂಬ ಆಟ ಮಾಡ್ತಾ ಇದ್ದಾಳೆ ಮಾನಸ. ಮತ್ತು ಅವರು ಯಾಕೆ ಆಟ ಹಿಡಿಯೋಕ್ಕಿಲ್ಲಕ್ಕ? ಅವರೇ ಆಟ ಮಾಡೋದು ಕಲಿಸ್ತಾರೆ ಅಂದಮೇಲೆ ನಾವು ಯಾಕೆ ಆಟ ಮಾಡೋಕ್ಕಿಲ್ಲ? ಅಲ್ಲ ನೀನೇ ಹೇಳು. ಎಷ್ಟನ ಆಟ ಮಾಡೋದು ಒಳ್ಳೇದಲ್ಲ ಕಣಮ್ಮ. ಆಟ 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 ಹೆಣ್ಣಿಗೆ ಆಟ ಇರಬಾರ್ದು, ಗಂಡಿಗೆ ಆಟ ಇರಬಾರ್ದು ಅಂತಾರೆ, ಹಂಗೆ ಆಟ ಇರಬಾರ್ದು ಕಣಮ್ಮ. ಯಾರನ್ನ ಹೇಳೋ ಮಾತಿಗೆ ಹೊರ್ತ್ಕೊಳ್ರಮ್ಮ ಮಾನಸ, ಹೊರ್ತ್ಕೊಳ್ರಿ, ಚೆನ್ನಾಗಿರ್ತೀರ ಜೀವನದಾಗೆ. ಇಲ್ಲಕ್ಕ, ನಾನು ನನ್ನ ಆಟ ಮಾತ್ರ ಬಿಡಲ್ಲ. ಯಾರು ಏನೇ ಹೇಳಿದ್ರು ನಾನು ನನ್ನ ಆಟ ಮಾತ್ರ ನಾನು ಬಿಡೋದಿಲ್ಲ ಅಷ್ಟೇನೆ. ನನಗೆ ನಾನು ಅಂದ್ಕೊಂಡಂಗೆ ಆಗಬೇಕು ಅಷ್ಟೇನೆ. ನಾನು ಅಂದ್ಕೊಂಡಂಗೆ ಆದ್ರೇ ನಾನು ಸುಮ್ಮನಾಗೋದಿಲ್ಲ. ಅವ್ರು ಹೇಳ್ದಂಗೆ ಕೇಳೋದಾದ್ರೆ ನಾನು ಕೇಳಲ್ಲ. ಅವನಿಗೆ ಅದು ಹೆಂಗಾಕ ಬಿಟ್ಕೊಡ್ತೀವಿ? ಅವನಿಗೆ ಬಿಟ್ಕೊಡೋಕ್ಕಾಗಲ್ಲ ಬಿಡು. ಅವನಿಗಂತೂ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಂಡು ಕೊಡಲ್ಲ. ಅದು ಹೆಂಗೆ, ನಾವು 4 ದುಡಿಮೆ ಮಾಡ್ಕೋಬೇಕು ಅಂತೇಳಿ ನನ್ನ ಗಂಡನು ಕಷ್ಟಪಟ್ಟು ದುಡ್ದಿರೋ ದುಡ್ಡಿನಲ್ಲಿ ಪಾಪ ಬಿಟ್ಕೊಟ್ಟವ್ರೆ. ಅದಕ್ಕೆ ಹಿಂಗೆ ಮಾಡಿಬಿಟ್ರೆ ಅಲ್ಲ ಹೇಳಕ್ಕ ನೀನೇನೆ. ಕಷ್ಟಪಟ್ಟು ಅವರು ಇವತ್ತು 80,000 ದುಡ್ದವ್ರೆ, ಅವ್ರಿಗೆ ನೆನಪು ಸಟ್ಟೆ ಬಂದಿಲ್ಲ. 1 ಲಕ್ಷ ಕೊಟ್ಟಿದ್ದೀವಕ್ಕ. ಆಗಿರೋದೇ ಅದಕ್ಕೆ 2 ಲಕ್ಷ. ಏನೋ ಜಾಗಕ್ಕೆ 2 ಲಕ್ಷ ಬಂಡವಾಳ ಹಾಕ್ಯವನೆ. ಜಾಗ ಇನ್ನು ನಾವೇನೇನು ಅವನಿಗೆ ಯಾವತ್ತಿದ್ರು ಬಿಟ್ಕೊಂಡು ಕೊಡ್ತೀವಿ, ಕೋಳಿ ಫಾರ್ಮು ಮಾಡ್ಕೊಂಡು ಹೋಗೋಣ ಅಷ್ಟೇನೆ. ಅದೇ ಹೇಳೋದು ನಾವು. ಅವನು ಹಾಕಿರೋದೇ 1 ಲಕ್ಷ ಬಂಡವಾಳ, ನಮ್ಮ ಹತ್ರ ಸುಳ್ಳು ಹೇಳ್ತಾವೆ. ನಾವು ಅವನು ಹೇಳ್ದಂಗೆಲ್ಲ ಕೇಳಲ್ಲ. ನಮ್ಮಂತ ಏನೈತೆ ಅದು ಆಗಲೇಬೇಕು. ನಾನು ಅಷ್ಟು ಆಟ ಹಿಡಿತೀನಿ. ಅದು ಯಾಕೆ ಇಷ್ಟೊಂದು ಆಟ ಮಾಡ್ತಾ ಇದ್ದಾಳೆ ಈ ಮಾನಸ ಅಂತೇಳಿ ನೀವೆಲ್ಲರೂ ನೋಡ್ತಾ ಇರ್ಬೋದು. ಮತ್ತು ನನಗೆ ಅಷ್ಟೇನಪ್ಪ, ನಾವೇನೂ ತೀರ್ಮಾನ ಮಾಡ್ಕೊಂಬಂದಿಲ್ಲ, ಪಂಚಾಯತಿಗೆ ಏನೂ ತೀರ್ಮಾನ ಆಗಿಲ್ಲ. ನಾವು ಯಾವುದಕ್ಕೂ ಒಪ್ಕೊಳ್ಳಲ್ಲ ಅಂತ ಹೇಳಿ ಈ ರೀತಿ ಆಟ ಮಾಡ್ಕೊಂಡೇ ಬಂದಿದ್ದೀನಿ ನಾನು. ಒಪ್ಕೊಂಡಿಲ್ಲ ಇನ್ನೂ. ಬಾರಮ್ಮ ಅಂತಂದ್ರು, ಬರಲ್ಲ ಗೌಡ್ರೆ. ಅದ್ಯಾಕೆ ಬರಲ್ಲ ಅಂತಂದ್ರು. ಬರಲ್ಲ ಗೌಡ್ರೆ, ನಮ್ಮಂತೆ ನ್ಯಾಯ ನೀವು ತೀರ್ಮಾನ ಮಾಡೋದಾದ್ರೆ ಬರ್ತೀವಿ, ಇಲ್ಲ ಅಂತಂದರೆ ನಿಮ್ಮ ಪಾಡಿಗೆ ನೀವು ಅದೇನು ತೀರ್ಮಾನ ಮಾಡ್ಕೊಳ್ರಿ ಅಂತ ಹೇಳಿ ಹೇಳ್ಬಿಟ್ಟು ಬಗೆಹರಿಸ್ಕೊಂಡಂಗೆ ಅದೇ ಬಂದುಬಿಟ್ಟಿದ್ದೀನಿ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.